ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮಗೆ ಇವತ್ತು ಪಲಾವ್ ಎಲೆ ಬೇಕಿತ್ತು, ಮನೆಯಲ್ಲಿದ್ದು ಖಾಲಿ ಆಗಿದೆ, ಹಾಗೆ ತರೋಣ ಅಂತ ಹೊರಟ್ವಿ. ನಾವು ಹೊರಗಡೆಯಿಂದ ತರ್ತೀವಿ ಅಲ್ವಾ, ಆ ಪಲಾವ್ ಎಲೆಗಿಂತ ನಾವು ಈಗ ಮನೆಯಲ್ಲೇ ತೆಗಿತೀವಲ್ಲ, ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಆಯಿತಾ. ವರ್ಷಕ್ಕೊಂದ್ಸರಿ ಮುಗ್ಗು ಕೂಡ ತೆಗಿತೀವಿ. ಇಲ್ಲಿ ಬಂದ ಮೇಲೆ ಚಕ್ಕೆ ಕೂಡ ತೆಗೀವ ಅಂತ ಅನ್ನಿಸ್ತಾಯ್ತಾ. ಆಲ್ರೆಡಿ ಇತ್ತು ಮನೆಯಲ್ಲಿ ಸ್ವಲ್ಪ, ಆದರೆ ಎಲೆ ಸ್ವಲ್ಪ ಅರ್ಜೆಂಟಾಗಿ ಬೇಕಿತ್ತು. ಈಗ ಇಷ್ಟು ಎಲೆ ಸಿಕ್ತು ನಮಗೆ. ಇದನ್ನೀಗ ಕ್ಲೀನ್ ಮಾಡಬೇಕು. ಚಕ್ಕೆ ಕೂಡ ಅದರಲ್ಲೇ ಉಂಟು. ಇದರಲ್ಲಿ ಈಗ ಹಾಳಾಗಿರೋ ಎಲೆಗಳೆಲ್ಲ ಕಾಣಿಸ್ತಾ ಉಂಟಲ್ಲ, ಅದೆಲ್ಲ ತೆಗೆದು ಹಾಕ್ಬೇಕೀಗ. ಈ ಎಲೆ ಉಂಟಲ್ಲ, ಈ ಥರ ಕಟ್ ಮಾಡಿದಾಗಲೇ ಒಳ್ಳೆ ಸ್ಮೆಲ್ ಬರುತ್ತೆ ಆಯಿತಾ. ನನ್ನ ಮಗ ಬೇಕು ಬೇಕು ಒಂದು ಕೊಡು ಅಂತ ಕೇಳ್ತಾ ಇದ್ದ. ಒಂದು ಎಲೆನ ನಾನು ಒರೆಸ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ಈಗ ಪದೇ ಪದೇ ಮೂಗಿಗೆ ಇಟ್ಕೊಂಡು ಸ್ಮೆಲ್ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಸೂಪರ್. ಇನ್ನು ಬರುವಾಗ ಒಂದು 4 ಅಡಿಕೆ ಸಿಕ್ತು, ಅದನ್ನು ಕೂಡ ಇಟ್ಕೊಂಡು ಬರ್ತಾ ಇದ್ದೀವಿ. ಮಗನಿಗಂತೂ ಮನಸ್ಸೇ ಇರಲಿಲ್ಲ, ಬೇಡ ಹೋಗುದು ಮನೆಗೆ ಅಂತ ಹೇಳ್ತಾ ಇದ್ದ. ಅವಾಗವಾಗ ಅಲ್ಲಲ್ಲಿ ಹೋಗಿ ಕೂತ್ಕೋತಿದ್ದ. ಈಗ ಮನೆಗೆ ಬಂದು ಎಲ್ಲ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀವಿ. ಹುಳ ತಿಂದಿದ್ದೆಲ್ಲ ಎಲೆಗಳಿರ್ತವಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು. ಆಗ ಈಗ ಕೂತ್ಕೊಂಡ್ಬಿಟ್ಟು ಕತ್ತಿಯಲ್ಲಿ ಇದು ಫಿಶ್ ಕ್ಲೀನ್ ಮಾಡೋದಂತೆ. ಎಲೆಗಳನ್ನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದಾನೆ. ಈ ಚಕ್ಕೆದು ಬ್ಯಾಕ್ ಸೈಡ್ ಕೂಡ ಉಂಟಲ್ಲ, ಅದನ್ನು ಚೆಂದ ಮಾಡಿ ಈ ಥರ ಕತ್ತಿಯಿಂದ ತೆಗಿಬೇಕಾಯ್ತಾ. ಇಲ್ಲಾಂದರೆ ನಾವು ಅಂಗಡಿಯಿಂದ ತರ್ತೀವಲ್ಲ, ಆ ಥರ ಸಿಗೋದಿಲ್ಲ ನಮಗೆ. ಈಗ ಇದನ್ನು ಕ್ಲೀನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟಾಯಿತು. ಇನ್ನು ಇದನ್ನು ನೀರಲ್ಲಿ ಹಾಕಿ 1-2 ಸರಿ ತೊಳಿಬೇಕಾಯ್ತಾ. ಇವನ್ನ ನೋಡಿ, ನಾನು ಏನು ಕೆಲಸ ಮಾಡ್ತೀನಿ ಅದು ಅವನು ಕೂಡ ಮಾಡ್ಬೇಕಂತ ಹಠ ಮಾಡ್ತಾ ಇದ್ದಾನೆ. ಇನ್ನೀಗ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಚಕ್ಕೆನ ಒಣಗಿಸಕ್ಕೆ ಹಾಕ್ತೀವಲ್ವಾ, ಅದು ನಮಗೆ ಕರೆಕ್ಟಾಗಿ ಕೈಯಲ್ಲಿ ಕಟ್ ಮಾಡಲಿಕ್ಕೆ ಬರಬೇಕು ಒಣಗಿದ ಮೇಲೆ, ಆವಾಗ ಆಗಿದೆ ಅಂತ ಅರ್ಥ. ಈಗ ನೋಡಿ, ಮಧ್ಯಾಹ್ನ ಆಗುವಾಗ ಎಷ್ಟು ಒಣಗಿದೆ ಅಂತ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ, ಹೇಗಾಗಿದೆ ಅಂತ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.